ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರಾವಳಿ ಅಂದ ತಕ್ಷಣ ಅದು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತೀವಿ. ಅದೇ ಕರಾವಳಿ ಭಾಗದಲ್ಲಿ ಮತ್ತೆ ನೆತ್ತರು ಹರಿದಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಕೊಲೆಯ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಕೂಡ ಕರಾವಳಿ ಭಾಗದಲ್ಲೇ ಮತ್ತೆ ನೆತ್ತರು ಹರಿದಿದೆ. ಸೂಕ್ಷ್ಮ ಪ್ರದೇಶದಲ್ಲೇ ಮಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ ಮರ್ಡರ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ನಡು ರಸ್ತೆಯಲ್ಲೇ ಹತ್ಯೆ ಮಾಡಿದ್ದಾರಂತೆ ದುಷ್ಕರ್ಮಿಗಳು. ಮಂಗಳೂರಿನ ತೊಕ್ಕೊಟ್ಟು ಎಂಬಲ್ಲಿ ನಡೆದಂತಹ ಘಟನೆ ಇದು. ಆರಿಫ್ ಯಾನೆ ಅಲಿಯಾಸ್ ಟ್ಯಾಬ್ಲೆಟ್ ಆರಿಫ್ ಕೊಲೆಯಾಗಿರುವ ರೌಡಿ ಶೀಟರ್ ಅಂತ ಹೇಳಲಾಗ್ತಾ ಇದೆ. ಮಂಗಳೂರು ದಕ್ಷಿಣ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆರಿಫ್ ಕೊಲೆಯಾಗಿದ್ದಾನೆ. ತೊಕ್ಕೊಟ್ಟು ಫ್ಲೈಓವರ್ ಬ್ರಿಡ್ಜ್ ಮೇಲೆ ಕೊಚ್ಚಿ ಕೊಲೆ ಮಾಡಿದ್ದಾರಂತೆ ಅಪರಿಚಿತರು. ಬೈಕ್ನಲ್ಲಿ ತೆರಳುತ್ತಿದ್ದ ಬೇರೆ ಕಾರಿನಿಂದ ಹಿಂದೆ ಬಂದು ಡಿಕ್ಕಿ ಹೊಡೆದು ತದನಂತರದಲ್ಲಿ ಕೊಲೆ ಮಾಡಿದ್ದಾರೆ. ಆರಿಫ್ ಹತ್ಯೆ ಬಳಿಕ ದುಷ್ಕರ್ಮಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ರೌಡಿ ಆರಿಫ್ ಹತ್ಯೆ ಹಿಂದೆ ಗ್ಯಾಂಗ್ ವಾರ್ ನಡೆದಿರುವ ಶಂಕೆ ಇದೆ ಅಂತೆ. ಇದು ಗ್ಯಾಂಗ್ ವಾರ್ ಇರಬಹುದು ಅಂತ ಪೊಲೀಸರು ಮೇಲ್ನೋಟಕ್ಕೆ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈಕ್ನಲ್ಲಿ ಹೋಗ್ತಾ ಇದ್ದ ಆರಿಫ್ನನ್ನ ಹಿಂಬಾಲಿಸಿಕೊಂಡು ಬಂದು ಕಾರ್ ಮೂಲಕ ಡಿಕ್ಕಿ ಹೊಡೆಯೋದಲ್ಲದೆ ನಂತರ ಫ್ಲೈಓವರ್ನಲ್ಲೇ ಆತನನ್ನ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇದು ಮಂಗಳೂರಿನಲ್ಲಿ ಆಗಿರುವಂತಹ ಘಟನೆ. ಹೇಳಿ ಕೇಳಿ ಮಂಗಳೂರು ಸೂಕ್ಷ್ಮ ಪ್ರದೇಶ. ಯಾವ ಕಾರಣಕ್ಕೆ ಈ ರೀತಿ ಗಲಾಟೆ ಅಥವಾ ಕೊಲೆ ಆಗಿರುತ್ತೋ ಗೊತ್ತಿಲ್ಲ. ಅದು ಹಳೆ ದ್ವೇಷ ಅನ್ನೋ ರೀತಿಯಲ್ಲಿ ಮತ್ತೆ ಮುಂದುವರ್ಕೊಂಡು ಹೋಗ್ತಾನೆ ಇರುತ್ತೆ. ಹಾಗಾಗಿ ಅದ್ಯಾವುದು ಕೂಡ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಆರಂಭಿಕ ಹಂತದಲ್ಲೇ ಒಂದಷ್ಟು ಕ್ರಮಗಳನ್ನು ಕೈಗೊಂಡಂತೆ ಕಾಣಿಸುತ್ತೆ. ಜೊತೆಗೆ ಕೊಲೆ ಆಗಿರುವ ಸ್ಥಳದಲ್ಲೂ ಕೂಡ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ ಅಗೇನ್ ರಕ್ತದ ನೆತ್ತರು ಹರಿದಿದೆ ಅನ್ನುವಂತಹ ವಿಚಾರ ಯಾವ ಕಾರಣಕ್ಕೆ ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಾ ಇದೆ, ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಏನು ಅಂತ? ಖಂಡಿತವಾಗಿಯೂ ಶ್ರುತಿ, ಮಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಒಬ್ಬ ರೌಡಿ ಶೀಟರ್ನ ಅಂತ್ಯವಾಗಿರುವಂತದ್ದು. ಅಂದ್ರೆ ಮಂಗಳೂರಿನ ಹೊರವಲಯದ ಅಂದ್ರೆ ಮಂಗಳೂರು ಉಳ್ಳಾಲಕ್ಕೆ ಸಂಬಂಧಪಡುವಂತಹ ತೊಕ್ಕೊಟ್ಟು ಫ್ಲೈಓವರ್ ಮೇಲೆ ಕೊಲೆ ನಡೆದಿದೆ. ಅಂದ್ರೆ ಹಿಂದಿನಿಂದ ಕಾರ್ ಬಂದು ಬೈಕಿಗೆ ಡಿಕ್ಕಿ ಹೊಡೆದು ಮತ್ತು ಅಲ್ಲಿ ಕೊಲೆ ಮಾಡಿದಂತಹ ಕುರುಹುಗಳು ಕೂಡ ಈ ಫ್ಲೈಓವರ್ ಮೇಲೆ ಗೊತ್ತಾಗ್ತಿರುವಂತದ್ದು. ಈಗಾಗಲೇ ಪೊಲೀಸ್ ಸ್ಪೆಷಲ್ ಟೀಮ್ ಅನ್ನು ಮಾಡಿ ಅಂದ್ರೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಗೆ ಸೇರಿದಂತಹ ಈ ತೊಕ್ಕೊಟ್ಟು ಮತ್ತು ಈ ಘಟನೆ ನಡೆದಂತಹ ಸ್ಥಳವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದನ್ನು ಸುಧೀರ್ ಕುಮಾರ್ ರೆಡ್ಡಿ ಅವರು ಎಲ್ಲಾ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಮತ್ತು ಸ್ಪೆಷಲ್ ಟೀಮ್ ಅನ್ನು ಕೂಡ ಈಗ ಆಯೋಜನೆ ಮಾಡಿರುವಂತದ್ದು. ಘಟನೆ ನಡೆದಂತಹ ಸ್ಥಳದಲ್ಲಿ ಯಾರು ಮರ್ಡರ್ ಮಾಡಿದ್ದಾರೆ ಅವರಿಗೆ ಅವರ ಕುರುಹುಗಳು ದೊರೆತಿದೆ ಅಂತ ಹೇಳುವಂತಹ ಪ್ರಾಥಮಿಕ ಮಾಹಿತಿ ಈಗ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಅವರಿಗೆ ಸಂಬಂಧಪಟ್ಟ ಇದು ಯಾರು ಮರ್ಡರ್ ಮಾಡಿದ್ದು ಅಂತ ಹೇಳುವಂತ ನಿಟ್ಟಿನಲ್ಲಿ ಒಂದಷ್ಟು ಕುರುಹುಗಳು ಗೊತ್ತಾಗಿದೆ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಅವರನ್ನು ಸರ್ಚ್ ಮಾಡುವಂತ ಆತ ಯಾರು ಕೊಲೆ ಮಾಡಿದ್ದಾರೆ, ಅವರ ಎಲ್ಲೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳುವಂತ ರೀತಿಯಲ್ಲಿ ಸಿಸಿ ಕ್ಯಾಮೆರಾಗಳ ಚೆಕಿಂಗ್ ಕೂಡ ಈಗಾಗಲೇ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇದೊಂದು ಗ್ಯಾಂಗ್ ವಾರ್ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿದೆ. ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಕೆಲವೇ ಕ್ಷಣಗಳಲ್ಲಿ ಇದು ಯಾರು ಕೊಲೆ ಮಾಡಿದ್ದಾರೆ ಮತ್ತು ಯಾರು ಇದರ ಮುಖ್ಯ ರೂವಾರಿ ಯಾರು ಅಂತ ಹೇಳುವಂತದ್ದು ಕೆಲವೇ ಕ್ಷಣಗಳಲ್ಲೂ ಕೂಡ ಗೊತ್ತಾಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಓಕೆ ಆದಿತ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.